ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ರೈತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಕಳೆದ 449 ದಿನಗಳಿಂದಲೂ ಕೂಡ ಅನ್ನದಾತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. 1 ಇಂಚು ಭೂಮಿಯನ್ನ ಕೂಡ ಖಂಡಿತವಾಗ್ಲೂ ನಾವು ಕೊಡೋದಿಲ್ಲ, ಇದೇ ಅವರ ಅಂತಿಮ ತೀರ್ಮಾನ ಅಂತಿದ್ದಾರೆ. ಬೈರಮಂಗಲ, ಕಂಚುಗಾರಗನಹಳ್ಳಿ ಇಲ್ಲಿರುವಂತಹ ಗ್ರಾಮಸ್ಥರು, ಅಲ್ಲಿನ ಜನರು, ಸ್ಥಳೀಯರು ಧರಣಿ ನಡೆಸ್ತಾ ಇದ್ದಾರೆ. ಭೂಸ್ವಾಧೀನ ವಿರೋಧಿಸಿ ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದೇನೋ ಖುಷಿ ತಂದಿದೆ, ಆದ್ರೆ ನಮ್ಮ ಬದುಕು ಬಿಟ್ಕೊಡೋದಕ್ಕೆ ನಾವು ಸಿದ್ಧ ಇಲ್ಲ ಅಂತ ಅನ್ನದಾತರು ಮಾತಾಡಿದ್ದಾರೆ ನೋಡಿ. ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಅವರಿಗೆ ಎಷ್ಟೇ ವಿರೋಧ ಇದ್ರೂ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಅನ್ನದಾತರು ನಮ್ಮ ಏನೋ ಒಂದಿಷ್ಟು ಪ್ರತಿಭಟನೆಗಳಿದೆ ಅಥವಾ ನಮ್ಮ ವಿರೋಧ ಇದೆ ಅದಕ್ಕೂ ಕೂಡ ಮನ್ನಣೆಯನ್ನ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ನಾನಿರುವಂತದ್ದು ಈಗ ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಅದೇ ಒಂದು ಜಾಗದಲ್ಲಿದ್ದೀನಿ. ಅಂದ್ರೆ ಇಲ್ಲಿ ಸುಮಾರು 449 ದಿನಗಳಿಂದ ಭೂಸ್ವಾಧೀನ ವಿರೋಧಿ ರೈತರ ಪ್ರತಿಭಟನೆಯನ್ನ ವಿರೋಧಿಸಿ, ಅಂದ್ರೆ ಭೂಸ್ವಾಧೀನ ವಿರೋಧಿಯನ್ನ ವಿರೋಧಿಸಿ ರೈತರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬೈರಮಂಗಲ ಮತ್ತೆ ಕಂಚುಗಾರನಹಳ್ಳಿಯ ಗ್ರಾಮ ಪಂಚಾಯಿತಿಗಳ ರೈತರ ಭೂ ಹಿತರಕ್ಷಣಾ ಸಂಘದವರು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಹಿಂದೆ 2006-7ರಲ್ಲಿ ಟೌನ್ಶಿಪ್ ಮಾಡುವಂತದ್ದಕ್ಕೆ ಆಗಿನ ಮುಖ್ಯಮಂತ್ರಿಯಾಗಿದ್ದಂತಹ ಕುಮಾರಸ್ವಾಮಿ ಅವರು ಮುಂದಾಗ್ತಾರೆ. ಆದ್ರೆ ರೈತರು ನಿರಂತರ ಪ್ರತಿಭಟನೆ ಮಾಡಿದಂತಹ ಬೆನ್ನಲ್ಲೇ ಅದನ್ನ ಕೈ ಬಿಡಲಾಗುತ್ತೆ. ಇದೀಗ ಡಿಕೆ ಶಿವಕುಮಾರ್ ಅವರು ಹಠಕ್ಕೆ ಬಿದ್ದಂಗೆ, ಜಿದ್ದಿಗೆ ಬಿದ್ದಂಗೆ ನಾನು ಬಿಡದಿ ಟೌನ್ಶಿಪ್ ಅನ್ನ ಮಾಡೇ ತೀರ್ತೀನಿ ಅನ್ನೋ ಲೆಕ್ಕದಲ್ಲಿ ಮುಂದಾಗ್ತಾ ಇದ್ದಾರೆ. ಈಗ ಅವರು ಆಗ ಡಿಸಿಎಂ ಆಗಿದ್ದಾಗ ಒಂದಿಷ್ಟು ವಿಚಾರಗಳನ್ನ ಹೇಳಿದ್ರು. ಈಗ ಸಿಎಂ ಆಗಿದ್ದಾರೆ. ಸಿಎಂ ಆದಂತಹ ಸಂದರ್ಭದಲ್ಲಿ ಈಗಲಾದ್ರೂ ಇದನ್ನ ಕೈ ಬಿಡಬೇಕು ಅನ್ನೋ ಒಂದಿಷ್ಟು ವಿಚಾರವನ್ನ ರೈತರು ಕೂಡ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕಳೆದ 449 ದಿನಗಳಿಂದ ಈ ಒಂದು ಜಾಗದಲ್ಲಿ ಕೂತು ಅವರು ಪ್ರತಿದಿನ ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ನಮ್ ಜೊತೆ ರೈತರಿದ್ದಾರೆ, ಅವರನ್ನ ಮಾತಾಡಿಸ್ಕೊಂಡು ಹೋಗೋಣ. ಸರ್, ಈಗ 449 ದಿನಗಳಿಂದ ಕೂಡ ಪ್ರತಿಭಟನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ. ಹಿಂದೆ ಡಿಕೆಶಿ ಅವರು ಡಿಸಿಎಂ ಆದಂತಹ ಸಂದರ್ಭದಲ್ಲಿ ಹೇಳಿದ್ರು ರೈತರು ಅಷ್ಟೊಂದು ಜನ ಇಲ್ಲ, ಕೆಲವರು ಜನ ಇದ್ದಾರೆ, ಅವರನ್ನ ನಾವು ಒಪ್ಪಿಸಿ ಅಲ್ಲಿ ಟೌನ್ಶಿಪ್ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ. ಈಗ ಸಿಎಂ ಆಗಿ ಡಿಕೆಶಿ ಅವರು ಪದಗ್ರಹಣ ಮಾಡಿದ್ದಾರೆ. ಏನ ಮನವಿ ಮಾಡ್ತೀರಾ ಸರ್? ಮೇಡಮ್, ಸಿಎಂ ಆಗಿರೋದು ಖುಷಿನೇ ನಮಗೆ, ಆದ್ರೆ ನಾವು ಭೂಮಿ ಕೊಡಕ್ ರೆಡಿ ಇಲ್ಲ. ಅವರು ಸಿಎಂ ಆಗಿರೋದು ನಮ್ಮ ಜಿಲ್ಲೆಯವರು ಅಂತ ನಮ್ಗೆ ಭಾರಿ ಖುಷಿಯಾಗಿದೆ, ಆದ್ರೆ ನಮ್ ಬದುಕಳ್ಕೊಳಕ್ಕೆ ನಾವು ರೆಡಿ ಇಲ್ಲ ಮೇಡಮ್. ಅವರು ಸಿಎಂ ಆಗಿ ಏನು ಈ ರೈತರನ್ನ ಉಳಿಸಬೇಕು ಅದನ್ನ ಆ ಕೆಲಸ ಮಾಡಲಿ, ರೈತರ ಮೇಲೆ ಕಾಳಜಿ ಅದೇ ಅಂತ ಒಂದು ದಿಟ್ಟ ನಿರ್ಧಾರವನ್ನ ಈ ಕರ್ನಾಟಕಕ್ಕೆ ಎತ್ತಿ ತೋರಿಸಲಿ. ರೈತರ ಪರವಾಗಿ ಇದ್ದೀನಿ ಅಂತ ಒಬ್ಬ ಈಗ ನಮ್ಮ ಡಿಕೆ ಶಿವಕುಮಾರ್ ನಮ್ಮ ಜಿಲ್ಲೆಯಿಂದ ಒಳ್ಳೆ ಸಂದೇಶ ಹೋಗುತ್ತೆ, ರೈತರ ಪರವಾಗಿ ಇದಾರೆ ಅಂತ ತೋರಿಸಲಿ. ನಾವು ಅಷ್ಟೇ ಮೇಡಮ್ ಕೇಳ್ಕೊಳ್ಳೋದು, ಭೂಮಿ ಬಿಡ್ಬೇಕು ಅಷ್ಟೇ, ನಾವು ಭೂಮಿ ಕೊಡಕ್ ರೆಡಿ ಇಲ್ಲ. ಸರ್, ಅಂದ್ರೆ ಸಿಎಂ ಕುರ್ಚಿ ಇದು ಪ್ರಜಾಪ್ರಭುತ್ವದ ಕುರ್ಚಿ ಅಂತಾನೂ ಕೂಡ ಅವರು ಹೇಳಿದ್ದಾರೆ ಮೊದಲೇ ದಿನನೇ. ಸೊ ಆ ಪ್ರಜೆಗಳಲ್ಲಿ ನೀವು ಕೂಡ ಹೌದು, ಪ್ರಜೆಗಳಲ್ಲಿ ನಾವು ಒಬ್ಬರೇನೆ. ಆದ್ರೆ ಇದು ನಮ್ಮ 1-2 ವರ್ಷದಿಂದ ಏನಾಗಿತ್ತು ಅಂದ್ರೆ ಈ ಭಾರತ ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದಲ್ಲಿ ಕಾನೂನುಗಳಲ್ಲಿ ಏನಿದೆ ಆ ಕಾನೂನೆಲ್ಲ ಇದು ಮಾಡಿದ್ರು. ಆದ್ರೆ ಈಗ ಇವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಏನು ಕಾನೂನುಗಳು ತಗೊಳ್ತಾರೋ ನೋಡಬೇಕು. ಇವರು ಏನು ಬಂದು ಪ್ರತಿದಿನನೂ ಬಂದು ಜಿಲ್ಲಾಧಿಕಾರಿ ಆಗ್ಲಿ ಯಾರೇ ಒಬ್ಬ ಸರ್ಕಾರ ಪ್ರತಿನಿಧಿಗಳೇ ಆಗ್ಲಿ ಬಂದು ಒಂದು ದಿನನೂ ಕಾಲಿಡ್ಲಿಲ್ಲ, ರೈತರುಗಳನ್ನು ಕೇಳಲಿಲ್ಲ, ಗಮನಕ್ಕೆ ಹಾಕೊಳ್ಳಿಲ್ಲ. ಏಕಾಏಕಿ ಏನ್ ಬೇಕೋ ಹಂಗೆ ಕಾನೂನನ್ನ ಅವರೇ ಸೃಷ್ಟಿ ಮಾಡ್ಕೊಂಡು ಅವರೇ ಮಾಡಿದ್ರು. ಏನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾನೂನು ಏನಿತ್ತೋ ಅದನ್ನೆಲ್ಲ ಉಲ್ಲಂಘನೆ ಮಾಡಿ ಇವ್ರಿಗೆ ಇಚ್ಛೆ ಬಂದಂಗೆ ಕಾನೂನು ಮಾಡ್ಕೊಂಡಿದ್ರು. ಈಗ ಇವ್ರು ಮುಖ್ಯಮಂತ್ರಿ ಆಗಿರೋದ್ರಿಂದ ಒಳ್ಳೆ ಹೆಸರು ಬರಲಿ, ಕೆಟ್ಟ ಹೆಸರು ಅಂತೂ ಬೇಡ. ನಾವು ಯಾಕಂದ್ರೆ ನಮ್ಮ ಜಿಲ್ಲೆಯವರು ಕೆಟ್ಟ ಹೆಸರು ನಮ್ಮ ಜಿಲ್ಲೆ ಮರ್ಯಾದೆ ಹೋಗಿಸಬಾರ್ದು ಅಂತ ನಾನು ಕೇಳ್ಕೊಳ್ಳೋದು. ರೈತರು ಯಾವುದೇ ಕಾರಣಕ್ಕೂ ಭೂಮಿ ಬಿಡಲ್ಲ. ಇನ್ನ ಇವರು ಇದೇ ಆಟ ಹಿಡ್ಕೊಂಡಿದ್ರೆ ಇನ್ನು ಉಗ್ರವಾದಂತ ಹೋರಾಟಗಳನ್ನ ಮುಂದುವರಿಸಬೇಕಾಗ್ತದೆ. ಆತರ ಮಾಡಲ್ಲ ಅಂತ ನಮ್ಮನ್ಸಿದೆ. ಮುಂದೆ ಅವರು ಯಾವ ರೀತಿ ನಿರ್ಧಾರ ತಗೋತಾರೋ ಅದನ್ನ ಕಾಯ್ದು ನೋಡ್ತೀವಿ ಮೇಡಮ್. ಸರ್, ನೀವೇನ್ ಹೇಳ್ತೀರಾ? ಅಂದ್ರೆ ಬೆಂಗಳೂರಿಗೆ ಅಂಟ್ಕೊಂಡಿರುವಂತಹ ಒಂದು ಮಲೆನಾಡು ಅಂತಾನೆ ಕರೆಸ್ಕೊಡುವಂತಹ ಜಾಗ ಇದು. ಇಲ್ಲಿ ಕೆಎಂಎಫ್ಗೆ ಹಾಲು ಹೋಗುತ್ತೆ, ತರಕಾರಿ ಹೋಗುತ್ತೆ, ಸೊಪ್ಪು ಹೋಗುತ್ತೆ, ಇಲ್ಲಿಂದ ಬಿಎಂಟಿಸಿ ಬಸ್ ಸಂಪರ್ಕ ಇದೆ, ಎಲ್ಲ ಇರುವಂತಹ ಒಂದು ತುಂಬಾ ಗ್ರೀನರಿ ಇರುವಂತಹ ಪ್ರದೇಶ ಇದು. ಇಲ್ಲೇ ಟೌನ್ಶಿಪ್ ಮಾಡಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಿರುವಂತದ್ದು. ನೀವೇನ್ ಹೇಳ್ತೀರಾ ಮೇಡಮ್? ಇಲ್ಲಿ ನಾನು ಹೇಳ್ಬೇಕಂತದ್ದು ಮೇನ್ ವೃಷಭಾವತಿ ನೀರು ಕುಡ್ದಿ ಕ್ಯಾನ್ಸರ್ ಬಂದೈತೆ. ಎಲ್ಲಿಗೆ? ಬೈರ್ಮಲ ಪಂಚಾಯತಿ, ಕಂಚಗಾರನಹಳ್ಳಿ ಪಂಚಾಯತಿ. ಇದನ್ನ ಬಿಟ್ಟು ಮುಂದಕ್ಕೆ ಹೋಯ್ತಾ ಇರೋದು ನಿಮ್ ಕನಕಪುರ ತಾಲೂಕಿ ಅಲ್ವಾ? ನಿಮ್ ಕನಕಪುರ ತಾಲೂಕು ಜನಕ್ಕೆ ಕ್ಯಾನ್ಸರ್ ಬಂದದ, ಫಸ್ಟ್ ಅವ್ರನ್ನ ಚೆಕ್ ಮಾಡಿಸ್ಕೊಳ್ಳಿ, ಆಮೇಲೆ ನಮ್ಮನ್ನ ಚೆಕ್ ಮಾಡಿಸಿ. ನಮಗೆ ಕ್ಯಾನ್ಸರ್ ಇದ್ದು ಅವ್ರಿಗೆ ಕ್ಯಾನ್ಸರ್ ಇದ್ದು ಕೆರೆ ಹೊಡೆದಾಕ್ಬಿಡೋಣ. ಕೆರೆ ಮಡಗೋದು ಬೇಡ, ಯಾತಕ್ಕೆ ಮಡಿಕೋಬೇಕದು? ಕೆರೆ ಇದ್ರಲ್ವ ಕಷ್ಟ ಇವಾಗ. ಅದು ಒಂದು. ಎರಡನೇದೇನು ಅಂದ್ರೆ ಸುಳ್ಳು ಆಶ್ವಾಸನೆಗಳು ಕೊಟ್ಟು ರೈತರನ್ನ ರೊಚ್ಚಿಗೆ ಬಸ್ಬೇಡಿ.
ಮೇನು ಸುಳ್ಳು ಆಶ್ವಾಸನೆಗಳು ಕೊಟ್ಟು ರೈತರನ್ನು ರೊಚ್ಕೇರಿಸಬೇಡಿ. ಈಗ ಹಿಂದೆ ನನ್ನ ರೈತರುಗಳು ನೀವು ರೈತರೇ ಅಲ್ಲ ಅಂದಕ್ಕೆ ನನ್ನ ರೈತರುಗಳು ಬೈದವ್ರೆ, ತಲಾಗ ಒಂದೊಂದು ಮಾತಾಡವ್ರೆ, ನೀವು ಮಾತಾಡಿದ್ದೀರಿ. ಈಗ ನಾನು ನಿಮ್ಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದೀರಿ, ನಿಮ್ ಕೈ ಮುಗಿದು ಕೇಳ್ಕತ್ತೀನಿ, ಕಾಲಿಡಿದು ಕೇಳ್ಕತ್ತೀನಿ. ಇನ್ ಮುಂದಕ್ಕೆ ಒಳ್ಳೆ ರೀತಿಲಿ ನಮ್ಮನ್ನ ನಡ್ಸ್ಕೊಂಡೋಗಿ ಇದನ್ನ ಕೈ ಬಿಟ್ಬಿಡಿ. ನಮ್ಗೆ ಇನ್ನೇನು ಬೇಡ. ನಮ್ಗೆ ನಾವೀಗ ಆಲ್ರೆಡಿ ಎಲ್ಲ ಅಭಿವೃದ್ಧಿ ಆಗಿದ್ವಿ, ಒಳ್ಳೆ ಸ್ಕೂಲ್ಗಳವೆ, ಒಳ್ಳೆ ಸ್ಕೂಲು, ನೆಮ್ಮದಿಯಾಗಿದ್ದೀವಿ. ನೀವು ಮೇನ್ ನಮ್ಮ ಬೈರ್ಮಂಗಲಕ್ಕೆ ಮೇನು ಒಳ್ಳೆ ಗೌರ್ಮೆಂಟ್ ಒಂದು ಸ್ಕೂಲ್ ಕೊಡಿ, ನಿಮ್ ಫೋಟೋ ಮಡಿಕೊಂಡು ಪೂಜೆ ಮಾಡ್ತೀವಿ. ನಾವು ರೈತರ ಮಕ್ಕಳುಗಳು ಅಚ್ಚುಕಟ್ಟಾಗಿ ಓದಿಸ್ಕೊತೀವಿ, ಒಳ್ಳೆ ಸ್ಕೂಲ್ ಕೊಟ್ರೆ ಮಡಿಕತ್ತೀವಿ. ಆ ಒಳ್ಳೆ ಕೊಟ್ಟವ್ರೆ, ಏನೋ ಟೇಟದವರು ಆಸ್ಪತ್ರೆ ಕೊಟ್ಟವ್ರೆ, ಒಂದ್ 4-5 ಜನ ಒಳ್ಳೆ ಡಾಕ್ಟರ್ ಕೊಡಿ, ಅಭಿವೃದ್ಧಿ ಅದ್ರ ಮಾಡಿ ನೀವು. ನಾವ್ ಇನ್ನೇನು ಬೇಡ ನಮ್ಗೆ. ಯಾರೋ ನಿಮ್ 4-5 ಜನಕ್ಕೋಸ್ಕರ ನಿಮ್ಮನ್ನ ಮೇಲೆ ಕೆಟ್ಟ ಹೆಸರು ತಗೋಬೇಡಿ. ಖುದ್ದಾಗಿ ನೀವೇ ಬಂದು ರೈತರುಗಳು ವ್ಯವಸಾಯ ಮಾಡ್ತಾವ್ರ ಇಲ್ವಾ ಅಂತ ಗ್ರೌಂಡ್ ಸರ್ವೇನು ಬೇಡ, ಏನು ಬೇಡ, ಬಂದು ಅಚ್ಚುಕಟ್ಟಾಗಿ ಯಾರು ಬಟ್ಟೆ ಹರಿಯಲ್ಲ, ಮೊಟ್ಟೆ ಹೊಡಿಯಲ್ಲ, ಏನಿಲ್ಲ, ಸುಳ್ಳು ಹೇಳ್ಕೊಂಡು ಯಾರನ್ನು ರೈತರುಗಳನ್ನ ರೊಚ್ಕೆಪ್ಪಿಸ್ಬೇಡಿ. ರೈತರುಗಳು ಯಾರು ನಿಮ್ಗೆ ಶತ್ರುಗಳಿಲ್ಲ, ಎಲ್ಲ ನಿಮ್ ಅಣ್ಣ ತಮ್ಮದಿರೇನೆ, ಎಲ್ಲ ನಿಮ್ಗೆ ಓಟ್ ಹಾಕಿರೋಂತ ಜನನೇ, ಎಲ್ಲ ನಿಮ್ಗೆ ಓಟ್ ಹಾಕಿ ಗೆಲ್ಸಿ ಎಲ್ಲ ಮುಂದಕ್ಕೆ ತಗೊಂಡೋಗಿರೋಂತ ಜನನೇ ಇರೋದು. ನಿಮ್ ಶತ್ರುಗಳು ಯಾರು ಇಲ್ಲ. ಇಲ್ಲಿ ಅನ್ನದಾತರು ಯಾವತ್ತು ಅನ್ನ ಕೊಡ್ತಾರೆ ಹೊರತು ಅನ್ನನ ತಟ್ಟೆಯಿಂದ ಯಾರು ಕಿತ್ಕೊಳ್ಳಲ್ಲ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಬಂದು ಡ್ರೋನ್ ಸರ್ವೆ ಮಾಡಿ ರೈತರುಗಳು ಅವರೇ ಅಂತ ಅನ್ಸಿದ್ರೆ ಬಿಡ್ರಿ, ಇಲ್ಲಾಂದ್ರೆ ಏಕಾಏಕಿ ಕಿತ್ಕೊಂಡು ಅಚ್ಚುಕಟ್ಟಾಗಿ ಇದ್ದವ್ರಿಗೆ ಎಲ್ಲಾರ್ಗು ಹಿಸಾಬ್ ಕೊಟ್ಬಿಟ್ಟು ಸಾಯಿಸ್ಬಿಡಿ ಅಷ್ಟೇ, ಇನ್ನೇನು ಬೇಡ. ಗಿರೀಶ್ ಅಂತ ಚಿಕ್ಕಬೆರಮಂಗಲ. ಸೊ ರೈತರಾದಂತಹ ಗಿರೀಶ್ ಅವರು ಕೂಡ ಮಾತಾಡ್ತಾ ಇದ್ರು. ಅಂದ್ರೆ ಈ ಹಿಂದೆ ಏನೋ ಕೇವಲ ಬೆರಳೆಡಿಕೆಷ್ಟು ಜನ ಮಾತ್ರ ರೈತರಿದ್ದಾರೆ ಅಂತ ಡಿಕೆಶಿ ಅವರು ಹೇಳಿದ್ರು. ಬೇಕಾದ್ರೆ ಸರ್ವೆ ಮಾಡ್ಲಿ, ಆಗ್ಲೇ ಗೊತ್ತಾಗುತ್ತೆ ಇನ್ ರಿಯಾಲಿಟಿ ಪ್ರಾಕ್ಟಿಕಲಿ ಇಲ್ಲಿ ಎಷ್ಟು ರೈತರಿದ್ದಾರೆ, ಬದುಕನ್ನ ಕಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹೇಳಿರುವಂತದ್ದು. ಜೊತೆಗೆ ಇನ್ನೇನು ಸ್ವಲ್ಪ ದಿನಗಳಲ್ಲಿಯೇ ಕೆಆರ್ಎಸ್ ಪಕ್ಷದಿಂದನೂ ಕೂಡ ಇಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡುವಂತಹ ಸಿದ್ಧತೆ ಕೂಡ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಯತ್ನಾಳ್ ಇರ್ಬೋದು ಅಥವಾ ಯಡಿಯೂರಪ್ಪನವರು ಇರ್ಬೋದು, ಅವರು ಕೂಡ ರೈತರಿಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಅವ್ರ ಜೊತೆ ಮಾತುಕತೆಯನ್ನ ಕೊಟ್ಟಿದ್ದಾರೆ. ನೋಡಿ, ಡಿಸಿಎಂ ಆದಂತಹ ಡಿಕೆಶಿ ಅವರು ಆಗ ಆಡಿರುವಂತಹ ಮಾತನ್ನ ಇವರು ಮನಸ್ಸಲ್ಲಿ ಇಟ್ಕೊಳ್ದೆ ಈಗ ಸಿಎಂ ಆಗಿದ್ದೀರಾ, ಅಭಿನಂದನೆಯನ್ನ ಸಲ್ಲಿಸ್ತೀವಿ, ನಮ್ಮ ಕಷ್ಟವನ್ನ ಅರ್ಥ ಮಾಡ್ಕೊಳ್ತೀರಾ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿದೆ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತುಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.